ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಆಶೀಶ್ ರಾವ್. ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡೋಣ ಫೈರ್ ಬೋಲ್ಟ್ ಅವರ ಕ್ವಾಂಟಮ್ ವಾಚ್. ಎದುರುಗಡೆ ನೋಡ್ಬೋದು ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಫೈರ್ ಬೋಲ್ಟ್ ಅನ್ನೋ ಬ್ರ್ಯಾಂಡಿಂಗ್ ಇದೆ. ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಇದು ಬ್ರ್ಯಾಂಡ್ ಅಂಬಾಸಿಡರ್. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ MRP ಪ್ರೈಸ್ ಬಂದುಬಿಟ್ಟು 19,999 ಅಂತಿದೆ. ಆದರೆ ನಾನು ಪರ್ಚೇಸ್ ಮಾಡಿರೋದು ಇದು 1,200 ರೂಪಾಯಿಗೆ. ನೋಡೋಣ ಇಷ್ಟು ಕೊಟ್ಟು ಈ ಪ್ರಾಡಕ್ಟ್ ವರ್ತಾ ಇಲ್ವಾ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗೇ ಇದೆ ಇತ್ತು ವೆಬ್ಸೈಟಲ್ಲಿ. ನೋಡಿದ್ದಾಗ ಓಪನ್ ಮಾಡಿ ನೋಡೋಣ. ಅಯ್ಯೋ, ಇದೇನಿದು ಇಲಿ ಕಟ್ ಮಾಡಿರೋ ಥರ ಇದೆ. ಇಲಿ ಕಚ್ಚಿ ಫುಲ್ ಬಾಕ್ಸ್ನ ಹರಿದಾಕಿದೆ. ವಾಚ್ದ ಅವಸ್ಥೆ ಯಾವ ಥರ ಇರುತ್ತೋ ಏನೋ, ನೋಡೋಣ ಓಪನ್ ಮಾಡಿಬಿಟ್ಟು. ಯಾಕಂದರೆ ಇದು ಬಾಕ್ಸ್ ನೋಡಿದ್ರೆ ತುಂಬ ವರ್ಸ್ಟ್ ಆಗಿದೆ. ಯಾಕಂದರೆ ಈ ಥರದ್ದೆಲ್ಲ ಇಲ್ಲಿ ಕಟ್ ಮಾಡಿರೋದೆಲ್ಲ ಯಾವತ್ತೂ ಕಸ್ಟಮರಿಗೆ ಕಳಿಸ್ಬಾರ್ದು. ಆದರೆ ಇವ್ರು ಯಾಕೆ ಈ ಥರ ಮಾಡಿದ್ರೆ ಅಂತ ಗೊತ್ತಿಲ್ಲ. ಆದರೆ ವಾಚ್ ಚೆನ್ನಾಗಿದ್ರೆ ಸಾಕು. ನೋಡೋಣ ಯಾವುದಾದ್ರೆ ಡ್ಯಾಮೇಜ್ ಇದೆಯಾ ಅಂತ ವಾಚಲ್ಲಿ. ಬನ್ನಿ ಓಪನ್ ಮಾಡೋಣ. ಫ್ರಂಟಲ್ಲಿ ನಿಮಗೆ ಬಿಲ್ ಸಿಗುತ್ತೆ. ಬಿಲ್ ಇದೆ. ಈ ಬಿಲ್ಲಿಗೆ ನಾನು ಬಿಲ್ ಸಿಗುತ್ತೆ. ಬಿಲ್ ಬಂದುಬಿಟ್ಟು 1,200 ಸಮಥಿಂಗ್ ಪೇ ಮಾಡಿರೋದು ನಾನು ಆನ್ಲೈನಲ್ಲಿ. ಆದರೆ ಇದರ ಅಮೌಂಟ್ 19,000 ಅಂತಿದೆ. ಆದರೆ ಇದು ಮಾರ್ಕೆಟಿಗೆ ಬಂದಾಗ ಸ್ಟಾರ್ಟಿಂಗ್ ಮೋಸ್ಟ್ಲಿ 3,000 4,000ಗೆ ಸೇಲ್ ಆಗ್ತಿತ್ತು. ಬಾಕ್ಸ್ ಚೆನ್ನಾಗೇ ಇದೆ. ಇದರಲ್ಲಿ ಯಾವುದೇ ಥರ ಡ್ಯಾಮೇಜ್ ಆ ಥರದ್ದೇನಿಲ್ಲ. ನೋಡೋಕೆ ತುಂಬ ಚೆನ್ನಾಗಿದೆ. ನೋಡೋಣ ಹೆಂಗಿದೆ, ಅದೇ ಥರ ಇರುತ್ತೇನೆ ಅಂತ. ಇದರಲ್ಲಿ SpO2 ಮಾನಿಟರಿಂಗ್ ಇದೆ, ಹಾರ್ಟ್ ರೇಟ್ ಮಾನಿಟರಿಂಗ್ ಇದೆ, ಸ್ಲೀಪ್ ಮಾನಿಟರಿಂಗ್ ಇದೆ, ಮಲ್ಟಿ ಸ್ಪೋರ್ಟ್ಸ್ ಮೋಡ್ ಇದೆ, IP67 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಹಿಂದ್ಗಡೆ ನೋಡಿದ್ರೆ 19,999 MRP ಇದೆ. ಗ್ರೀನ್ ಕಲರು. ಕ್ಯಾಮ್ರಾ ಕಂಟ್ರೋಲ್ ಈ ಥರ ಹಲವಾರು ಇದೆ. ಬ್ಲೂಟೂತ್ ಕಾಲಿಂಗ್ ಸ್ಮಾರ್ಟ್ ವಾಚ್ ಇದು. ಫೈರ್ ಬೋಲ್ಟ್ ಕ್ವಾಂಟಮ್ ಅಂತ 32.5mm ಡಿಸ್ಪ್ಲೇಯಲ್ಲಿ ಬರುತ್ತೆ. ಬನ್ನಿ ನೋಡೋಣ, ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ನೋಡೋಕೆ ಚೆನ್ನಾಗೇ ಇದೆ ಬಾಕ್ಸು. ಬನ್ನಿ ಓಪನ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ವಾವ್, ಇದು ಅಂತೂ ತುಂಬ ಚೆನ್ನಾಗೇ ಇದೆ. ಇದು ನೋಡಿದ್ರೆ ರೋಲೆಕ್ಸ್ ಥರ ತೋರುತ್ತೆ. ನಾನು ಇದು ಪರ್ಚೇಸ್ ಮಾಡಿರೋದು ಅದೇ ರೀಸನ್ಗೆ. ಯಾಕಂದರೆ ಇದೇ ಥರ ಒಂದು ರೋಲೆಕ್ಸ್ ಅವ್ರದ್ದು ಮಾಡೆಲ್ ಬರುತ್ತೆ. ಆ ರೋಲೆಕ್ಸ್ ತುಂಬ ಚೆನ್ನಾಗಿದೆ. ಅದು ಮಾತ್ರ ಅಫೋರ್ಡೆಬಲ್ ಅಲ್ಲ ಈಗಿನ ಪರಿಸ್ಥಿತಿಗೆ. ಹಂಗಾಗಿ ಇದು ತುಂಬ ಅಫೋರ್ಡೆಬಲ್ ಅನಿಸ್ತು, ಅದಕ್ಕೆ ಇದು ಪರ್ಚೇಸ್ ಮಾಡಿದೆ. ಇದು ನೋಡೋಕ್ಕೆ ಫ್ರಂಟ್ ತುಂಬ ಚೆನ್ನಾಗಿದೆ. ಆದರೆ ಮೇಲ್ಗಡೆ ಲ್ಯಾಮಿನೇಷನ್ ಇದೆ, ಅದು ತೆಗೆದ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ವಾಚ್ ಅಂತೂ ಫುಲ್ ಹೆವಿಯಾಗೇ ಇದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ವಾಚ್ದು. ಮತ್ತು ಇದು ಸ್ಪಂಜ್ ಪ್ರೊಡಕ್ಷನ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ಇನ್ನು ಕ್ವಾಲಿಟಿ ಬಂದ್ಬಿಟ್ಟು ಹೆವಿಯಾಗಿ ಇದೆ. ಬಾಕ್ಸ್ ಒಳಗಡೆ ಏನೇನಿದೆ ನೋಡೋಣ. ಇದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಅದ್ರ ಜೊತೆ. ಓಕೆ, 1,200ಗೆ ಈ ವಾಚ್ ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ವಾಚ್ಗೆ ಈ ಕ್ವಾಲಿಟಿ ಕೊಡೋದಾದರೆ ಜಾಸ್ತಿ ಪ್ರೈಸ್ ಚಾರ್ಜ್ ಮಾಡ್ತಾರೆ. ಮತ್ತು ಇದು ಕೆಲವು ಕೂಪನ್ಗಳೆಲ್ಲ ಇದೆ. ಇದು ನಾನು ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಹಾಗೆ ಬಿದ್ದಿರುತ್ತೆ ಬಾಕ್ಸಲ್ಲಿ. ಅದೇನು ಯೂಸ್ ಮಾಡಲ್ಲ. ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ ಆ ಥರದ್ದೆಲ್ಲ. ಮತ್ತು ವಾರಂಟಿ ಕಾರ್ಡ್ ಕೊಟ್ಟಿರಬೇಕು ಮೋಸ್ಟ್ಲಿ. ನೋಡೋಣ ನೆಕ್ಸ್ಟ್ ವಾರಂಟಿ ಕಾರ್ಡ್ ಅದರಿದೆ ಅಂತ ಇದು ಸೈಡ್ಗೆ ಇಟ್ಬಿಟ್ಟು. ಇದು ಬೋಲ್ಟ್ನ ವಾರಂಟಿ ಕಾರ್ಡು. ಇದು ಬಂದುಬಿಟ್ಟು 1 ಇಯರ್ ಇರುತ್ತೆ ವಾರಂಟಿ ಕಾರ್ಡ್. ಇದನ್ನು ರಿಜಿಸ್ಟರ್ ಮಾಡಿಬಿಟ್ಟು ಕ್ಲೇಮ್ ಮಾಡಬೇಕು ವಾರಂಟಿನ. ಮತ್ತು ಇದು ಯಾವುದೋ ಥರದ ಯಾವುದೋ ಕೂಪನ್ ಇರಬೇಕು. ಇದು ಯೂಸರ್ ಮ್ಯಾನ್ವಲ್. ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಆ ಥರದ್ದು ಏನಾದರೂ ಬೇಕಂತಿದ್ರೆ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ನೋಡ್ತೀನಿ. ಅದರಲ್ಲಿ ಅವ್ರ ಗೈಡೆನ್ಸ್ ನೋಡ್ತೀನಿ. ಇದು ಬೇಕಾದರೆ ಕಂಪ್ಲೀಟ್ ಸೆಟಪ್ ಎಲ್ಲ ನೆಕ್ಸ್ಟ್ ಮಾಡೋಣ. ಇದು ಚೈನ್ ಇಜೆಕ್ಟಿಂಗ್ ಟೂಲ್ ಅಂತ. ಇದು ಯಾವ ಥರ ಅಂದರೆ ಚೈನ್ ನಿಮಗೆ ಸ್ಟ್ರ್ಯಾಪು
ದೊಡ್ಡದು ಅನ್ಸಿದ್ರೆ ಅದನ್ನು ಚಿಕ್ಕದು ಮಾಡ್ಬೋದು. ಸ್ಟ್ರ್ಯಾಪ್ನ ವಾಚ್ದು ನಿಮ್ಮ ಸೈಜ್ ಯಾವ ಥರ ಇದೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದು ಮೋಸ್ಟ್ಲಿ ಇದು ಇದಕ್ಕೆ ಯೂಸ್ ಆಗ್ಬೋದು, ಯಾಕಂದರೆ ಇದು ಸ್ವಲ್ಪ ದೊಡ್ಡ ಥರ ಇದೆ ವಾಚು. ನೋಡೋಕೆ ತುಂಬ ಚೆನ್ನಾಗೇ ಇದೆ. ಲ್ಯಾಮಿನೇಷನ್ ತೆಗೆದ್ಬಿಟ್ಟು ನೋಡೋಣ. ಇದು ರೊಟೇಟಿಂಗ್ ಬೆಸಲ್ ಕೊಟ್ಟಿದ್ದಾರೆ. ಇದು ಸ್ಮಾರ್ಟ್ ಫೋನಿಗೆ ಯೂಸ್ ಇಲ್ಲ ಆ್ಯಕ್ಚುಲಿ, ಆದರೆ ನೋಡೋಕೆ ಚೆನ್ನಾಗಿದೆ ಹಂಗಾಗಿ ಆ ಡಿಸೈನ್ ಮೇಲೆ ಮಾಡಿರ್ಬೋದು. ಅದು ಬಿಟ್ಟರೆ ಬೇರೆದಕ್ಕೆ ಯೂಸ್ ಇಲ್ಲ ಇದು ಸ್ಮಾರ್ಟ್ ಫೋನ್ಗೆಲ್ಲ. ಇದೇನಿದು ಒಳಗಡೆ ಮಾಯಿಶ್ಚರ್ ಕೂತಿರೋ ಥರ ಇದೆ. ನನ್ಗೆ ತೋರ್ತಿದೆ, ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಲೆನ್ಸ್ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ನೀವು ನೋಡ್ಬೋದು ಮಾಯಿಶ್ಚರ್ ಥರ ಎಲ್ಲ ಇದೆ ಸ್ಕ್ರೀನಲ್ಲಿ. ಯಾಕಂದರೆ ಇವ್ರ ದೊಡ್ಡ ಪ್ರಾಬ್ಲಮ್ ಅಂದರೆ ಇವರು ಬಾಕ್ಸಲ್ಲಿ ಸಿಲಿಕಾ ಜೆಲ್ ಪ್ಯಾಕೆಟ್ ಕೊಡಲ್ಲ. ಅದು ಕೊಡ್ದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಥರ ಎಲ್ಲ ಸಮಸ್ಯೆ ಬರುತ್ತೆ, ಮಾಯಿಶ್ಚರ್ ಕೂತ್ಕೊಳ್ಳೋದು ಆ ಥರ ಎಲ್ಲ. ಸಿಲಿಕಾ ಜೆಲ್ ಒಂದು ಪ್ಯಾಕ್ ಇಟ್ಟರು ಕೂಡ ಆ ಥರ ಇರಲ್ಲ, ಬಾಕ್ಸ್ ಒಳಗಡೆ ಡ್ರೈ ಇರುತ್ತೆ. ಇವ್ರದ್ದು ದೊಡ್ಡ ಫಾಲ್ಟ್ ಅಂದರೆ ಇದೆ. ಇಷ್ಟು ಒಳ್ಳೆ ಕ್ವಾಲಿಟಿ ವಾಚ್ ಕೊಟ್ಬಿಟ್ಟು ಇದು ಯಾವುದೇ ಸೇಫ್ಟಿ ಮೆಜರ್ ಆ ಥರ ಸಿಲಿಕಾ ಅದೆಲ್ಲ ಹೆಚ್ಚು ಕಾಸ್ಟ್ಲಿ ಇರಲ್ಲ, ಚಿಕ್ಕ ಪ್ಯಾಕೆಟ್ ಅದು. ಅದನ್ನು ಹಾಕ್ಬಿಟ್ರೆ ಫುಲ್ ಡ್ರೈ ಇರುತ್ತೆ, ಎಲೆಕ್ಟ್ರಾನಿಕ್ ಐಟಮ್ ಎಲ್ಲ ಸೇಫ್ ಆಗಿರುತ್ತೆ. ಅದವ್ರು ಹಾಕಲ್ಲ. ಅಟ್ಲೀಸ್ಟ್ ನೆಕ್ಸ್ಟೆಲ್ಲ ಆದರೆ ಕೊಡಬೇಕು ಅವರು ವಾಚಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಕಳಿಸ್ಬೇಕಾದ್ರೆ. ಹಿಂದ್ಗಡೆ ಕೂಡ ಚಿಕ್ಕ ಸ್ಕ್ರ್ಯಾಚ್ ನೋಡ್ಬೋದು ನೀವು, ಚಿಕ್ಕದೊಂದು ಕಲೆ ಥರ ಇದೆ ಸ್ಕ್ರ್ಯಾಚು. ಇಲ್ಲಿ ಒರೆಸ್ಬಿಟ್ಟು ನೋಡ್ತೀನಿ ಹೋಗುತ್ತಾ ಅಂತ. ಇಲ್ಲ, ಅದು ಹೋಗಲ್ಲ, ಅದು ಮೋಸ್ಟ್ಲಿ ಸ್ಕ್ರ್ಯಾಚ್ ಹಂಗೆ ಇದೆ, ಹೋಗೋ ಥರ ಇಲ್ಲ. ನೋಡೋಣ. ಆದರೆ ಈ ಪ್ರೈಸ್ ರೇಂಜ್ಗೆ ಇದು ವರ್ತ್ ಅಂತಲೇ ಅನಿಸುತ್ತೆ. ನನ್ನ ಅನಿಸಿಕೆ ಪ್ರಕಾರ ಅದೇ ಥರ ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಇದು ಈ ಕ್ವಾಲಿಟಿಗೆ ಬೆಸ್ಟ್ ಆಗೇ ಇದೆ. ಪ್ರೈಸ್ ರೇಂಜ್ಗೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ಜಸ್ಟ್ ನಾನು ಟಾಪ್ ರಿವ್ಯೂ ಮಾಡ್ತಿರೋದು. ಫುಲ್ ಡೀಟೇಲ್ ಇದ್ರದ್ದು ಕನೆಕ್ಷನ್ ಆ ಥರ ಎಲ್ಲ ಸ್ಮಾರ್ಟ್ ಫೋನ್ಗೆ ಕನೆಕ್ಟಿಂಗ್ ಮಾಡಿ ಆ ಥರ ಎಲ್ಲ ನೋಡಿಲ್ಲ. ಆನ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಇಲ್ಲೊಂದು ಚಿಕ್ಕ ಸ್ಕ್ರ್ಯಾಚ್ ಇದೆ, ಅದ್ರ ಮೇಲೆ ಲ್ಯಾಮಿನೇಷನ್ ಕೂಡ ಇದೆ ಗ್ರೀನ್ ರಿಂಗ್ ಮೇಲೆ. ಅದು ನೋಡೋಣ ನೆಕ್ಸ್ಟ್. ಫಸ್ಟ್ ಆನ್ ಮಾಡೋಣ. ಇದೇನಿದು ಆನೇ ಆಗ್ತಿಲ್ಲ, ಇದೇ ಪ್ರಾಬ್ಲಮ್. ಯಾಕಂದರೆ ಯಾವಾಗ ಅವರು ಬಾಕ್ಸ್ ಒಳಗೆ ಸಿಲಿಕಾ ಜೆಲ್ ಪ್ಯಾಕೆಟ್ ಕೊಡಲ್ಲ, ಆಗ ಬ್ಯಾಟ್ರಿ ಕೂಡ ಡೆಡ್ ಆಗುತ್ತೆ. ಯಾಕಂದರೆ ಮಾಯಿಶ್ಚರ್ ಒಳಗಡೆ ಹೋಗಿ ಫುಲ್ ಕೋಲ್ಡ್ ಆಗುತ್ತೆ. ಅದಕ್ಕೆ ಸಿಲಿಕಾ ಜೆಲ್ ಪ್ಯಾಕೆಟ್ ಇಟ್ಟರೆ ಆ ಥರ ಏನು ಪ್ರಾಬ್ಲಮ್ ಬರಲ್ಲ. ಆದರೆ ಅವರು ಯಾವುದೇ ವಾಚಲ್ಲಿ ಇಡ್ತಿಲ್ಲ ಕಾಣುತ್ತೆ, ಯಾಕಂದರೆ ಇದು ಲಕ್ಷುರಿ ಸೆಗ್ಮೆಂಟ್ ಬರುತ್ತೆ ಬೋಲ್ಟ್ ಅವ್ರದ್ದು, ಇದರಲ್ಲೇ ಇಟ್ಟಿಲ್ಲ. ಇನ್ನು ಬೇರೆದ್ರಲ್ಲೆಲ್ಲ ಇಡ್ತಾರೋ ಇಲ್ವೋ ಯಾರಿಗೂ ಗೊತ್ತು. ಆದರೆ ಅದೊಂದು ಬೇಸಿಕ್ ಕಾಮನ್ ಸೆನ್ಸು. ಅದು ಇಲ್ಲದೆ ಇರೋ ರೀಸನ್ಗೆ ಈ ಥರ ಎಲ್ಲ ಆಗುತ್ತೆ. ಇಲ್ಲಿ ಚಾರ್ಜ್ ಮಾಡಿಬಿಟ್ಟು ನೋಡೋಣ ವರ್ಕ್ ಆಗುತ್ತಾ ಏನು ಎತ್ತ ಅಂತ. ಈಗ ವಾಚ್ ಚಾರ್ಜಿಗೆ ಹಾಕಿದ್ದೀನಿ, ಚಾರ್ಜ್ ಆಗ್ತಿದೆ, ಆದರೆ ಯೂಸ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇದು ಫುಲ್ ಬ್ಯಾಟ್ರಿ ಡೆಡ್ ಆಗಿರೋ ರೀಸನಿಂದ ಚಾರ್ಜ್ ಆಗಬೇಕಿದೆ. ಇನ್ನೂ ಒಂದು 15 ಮಿನಿಟ್ಸ್ ತನಕ ಕಾದು ಮತ್ತೆ ಯೂಸ್ ಮಾಡೋಣ ಇದನ್ನ. ಓಕೆ, ಈಗ ಚಾರ್ಜ್ ಆಗಿದೆ ವಾಚು. ನೋಡ್ಬೋದು ನೀವು, ನೋಡೋಕೆ ತುಂಬ ಚೆನ್ನಾಗೇ ಇದೆ. ಇದು ಆಪರೇಟಿಂಗ್ ಎಲ್ಲ ನಾನು ಫುಲ್ ನೋಡಬೇಕು, ಇನ್ನೂ ನೋಡಿಲ್ಲ. ಕನೆಕ್ಟ್ ಎಲ್ಲ ಮಾಡಿಬಿಟ್ಟು ನೋಡ್ತೀನಿ. ಮತ್ತು ನನಗನ್ಸಿರೋ ಪ್ರಕಾರ ಈ ಪ್ರೈಸ್ ರೇಂಜ್ಗೆ ಈ ಕ್ವಾಲಿಟಿ ತುಂಬ ಚೆನ್ನಾಗೇ ಇದೆ. ನಿಮಗೂ ಬೇಕಂತಾದರೆ ಇವ್ರ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಕಮೆಂಟ್ ಮಾಡಿದ್ರೆ ಲಿಂಕ್ ನಾನು ಕಳಿಸ್ತೀನಿ. ಮತ್ತು ಫಸ್ಟ್ ಪರ್ಚೇಸ್ಗೆ ಎಷ್ಟೋ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇದೆ, ಅದು ನೀವು ಕೂಪನ್ ಆ್ಯಡ್ ಮಾಡ್ಬೋದು. ಅದು ಅವ್ರ ವೆಬ್ಸೈಟಲ್ಲೇ ಇದೆ. ನನಗೆ ತುಂಬ ಇಷ್ಟ ಆಗಿದೆ, ಯಾಕಂದರೆ ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪರ್ಚೇಸ್ ಮಾಡೋದಾದರೆ ಅವ್ರ ವೆಬ್ಸೈಟಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಇದಕ್ಕೆ ಬಟರ್ಫ್ಲೈ ಸ್ಟ್ರಾಪ್ ಅಂತ ಹೇಳ್ತಾರೆ, ಯಾಕಂದರೆ ಬಟರ್ಫ್ಲೈ ವಿಂಗ್ಸ್ ಥರ ಇರುತ್ತೆ ಇದು, ಅದಕ್ಕೆ ಆ ರೀಸನ್ಗೆ ತುಂಬ ಚೆನ್ನಾಗೇ ಇದೆ ಇದು. ಕ್ವಾಲಿಟಿ ಕೂಡ ತುಂಬ ಸಖತ್ತಾಗೇ ಇದೆ, ನೋಡೋದಕ್ಕೂ ಎಲ್ಲನೂ ತುಂಬ ಚೆನ್ನಾಗೇ ಇದೆ. ಈ ಥರ ಇನ್ನೂ ಬೇರೆ ಬೇರೆ ಗ್ಯಾಜೆಟ್ ಅಥವಾ ಯಾವ ಥರ ಪರ್ಸ್ನಲ್ ಯೂಸ್ ರಿವ್ಯೂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕೆ ತುಂಬ ಧನ್ಯವಾದ ಫುಲ್ ವೀಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್.